ನಮಸ್ಕಾರ ಎಲ್ಲರಿಗೂ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ 3991 ಪೋಸ್ಟ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾಕೆ ಡಿಲೇ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 8ನೇ ತಾರೀಕು ಈ ಒಂದು ಅರ್ಜಿಗಳು ಪ್ರಾರಂಭ ಆಗಬೇಕಾಗಿತ್ತು, ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ. ಸೊ ಯಾವೊಂದು ಕಾರಣಕ್ಕಾಗಿ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಡಿಲೇ ಆಗ್ತಾ ಇದೆ ಅಂತ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಅಪ್ಡೇಟ್ ಬಂದಿದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಡಿಲೇ ಆಗೋಕ್ಕೆ ಕಾರಣ ಏನು, ಯಾವ ಒಂದು ಡೇಟಿಗೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಾ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಟ್ವಿಟರ್ನಲ್ಲಿ ಅವರು ಅಪ್ಡೇಟನ್ನು ತಿಳಿಸಿದ್ದಾರೆ. ಒಟ್ಟು 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. 8ನೇ ತಾರೀಕು ಸ್ಟಾರ್ಟ್ ಆಗಬೇಕಾಗಿತ್ತು. 8ನೇ ತಾರೀಕು ಬದಲಾಗಿ ಜೂನ್ 10ರಿಂದ ಈ ಒಂದು ಅರ್ಜಿಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅಂದರೆ 2 ದಿನ ಲೇಟನ್ನು ಮಾಡಿದ್ದಾರೆ. 8ನೇ ತಾರೀಕು ಸ್ಟಾರ್ಟ್ ಆಗಬೇಕಾಗಿತ್ತು, ಅದನ್ನು 10ನೇ ತಾರೀಕು ಪ್ರಾರಂಭ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಕೆಳಗಡೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಒಂದು SC ವಿದ್ಯಾರ್ಥಿಗಳ ಒಂದು ಒಳ ಮೀಸಲಾತಿಯನ್ನು ಮಾಡಿದರು. ಸೊ ಆ ಒಂದು ಒಳ ಮೀಸಲಾತಿಯನ್ನು ಏನಿದೆಯಲ್ಲ, ಕೆಲವೊಂದು ವಿದ್ಯಾರ್ಥಿಗಳು ಹಳೆಯ ಒಂದು ಜಾತಿ ಪ್ರಮಾಣಪತ್ರವನ್ನು ಪಡ್ಕೊಂಡಿದ್ದಾರೆ. ಅಂದರೆ ಹಳೆಯ ಒಂದು ಜಾತಿ ಪ್ರಮಾಣಪತ್ರ ಅವರ ಹತ್ರ ಇದ್ದಾವೆ. ಸೊ ಅದನ್ನು ಇವಾಗ ABC ಅಂತ ಮಾಡಿದ್ದಾರೆ, ವರ್ಗ ABC ಅಂತ ಮಾಡಿದ್ದಾರೆ SCನಲ್ಲಿ. ಸೊ ಹೊಸ ಒಂದು ಜಾತಿ ಪ್ರಮಾಣಪತ್ರವನ್ನು ಭಾಳಷ್ಟು ಜನ ಪಡ್ಕೊಂಡಿಲ್ಲ. ಸೊ ಅದನ್ನು ಪಡ್ಕೊಳ್ಳಿ ಅಂತ ಉದ್ದೇಶದಿಂದ 2 ದಿನ ನಿಮಗೆ ಕಾಲಾವಕಾಶನ ಕೊಟ್ಟಿದ್ದಾರೆ. ಯಾಕಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಈ ಒಂದು ಆಡಿ ಸಂಖ್ಯೆಯನ್ನು ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದ ನಂತರ ವೆರಿಫೈ ಆಗುತ್ತೆ ಆಡಿ ಸಂಖ್ಯೆ. ಹಾಗಾಗಿ ಹೊಸ ಒಂದು ಆಡಿ ಸಂಖ್ಯೆ ಇರಬೇಕನ್ನೋ ದೃಷ್ಟಿಯಿಂದ ಈ ಒಂದು ಅಪ್ಲಿಕೇಶನನ್ನು ಡಿಲೇಯನ್ನು ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಆ ಒಂದು ಜಾತಿ ಪ್ರಮಾಣಪತ್ರ ಆಗಿರ್ಬೋದು, 371J ಆಗಿರ್ಬೋದು, ಆನ್ಲೈನ್ ಅಪ್ಲಿಕೇಶನ್ಗೆ ಹಾಕುವ ಒಂದು ದಾಖಲಾತಿಗಳನ್ನು ರೆಡಿ ಮಾಡಿಕೊಳ್ಳಿ ಅಂತ ಅಪ್ಡೇಟನ್ನು ತಿಳಿಸಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಈ ಒಂದು ಅಪ್ಲಿಕೇಶನ್ ಡಿಲೇ ಆಗಿದೆ. ಸೊ 10ನೇ ತಾರೀಕು ಬೆಳಗ್ಗೆ ಓಪನ್ ಆಗುತ್ತೆ. ಬೆಳಗ್ಗೆ ಓಪನ್ ಆದ ತಕ್ಷಣವೇ ನಾನು ಆನ್ಲೈನ್ ಅಪ್ಲಿಕೇಶನ್ ಒಂದು ಅಪ್ಲೈ ಮಾಡಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಅದನ್ನು ನೋಡಿಕೊಂಡು ಉಚಿತವಾಗಿ ನಿಮ್ಮ ಮೊಬೈಲಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸ್ನೇಹಿತರೆ, ಈ ಒಂದು ಕಾರಣಕ್ಕಾಗಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಆನ್ಲೈನ್ ಅಪ್ಲಿಕೇಶನ್ ಡಿಲೇ ಆಗಿದೆ. ಸೊ ಈ ಒಂದು ಅಪ್ಡೇಟು ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ, ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 10ನೇ ತಾರೀಕು ಅಂದರೆ ನಾಳೆ 10ನೇ ತಾರೀಕು ಸೊ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಆ ವಿಡಿಯೋ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಸೊ ಇದಿಷ್ಟು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟ ಡಿಲೇ ಕಾರಣ ಏನಂತ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.